ಬಟ್ ಶಿವಣ್ಣ ಇಬ್ರಿಬ್ರು ಉಪೇಂದ್ರ ಲೈಕ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವರಲ್ಲೂ ಉಪೇಂದ್ರ ತರ ಥಾಟ್ಸ್ ಉಪೇಂದ್ರ ಸರ್ ರಿಯಲ್ ಆಗಿ ಇವರಿಬ್ರು ಮಧ್ಯೆ ನೀವೇನ್ ಮಾಡ್ತಿದ್ದೀರಾ ಅಂತ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಇದು ಅಭ್ಯಾಸ ಆಗ್ತಾ ಇದೆ ರಾಜ್ಬಿ ಶೆಟ್ಟಿನ. ಬಟ್ ಅಲ್ಲ ಅದು ಹೇಳಿಲ್ಲ ಅವರು ಯಾರು ನೋಡಿಯೋದು ಅನ್ನೋದು ಇಂಪಾರ್ಟೆಂಟ್. ಹೌದು, ಆ ಬೋರ್ಡ್ ಅಲ್ಲಿ ಯಾರು ನೋಡಿಯಕ್ ನಮ್ ತರದವ್ರನ್ನೇ ಹೊಡಿಬೇಕಾದ್ರೆ ನಮ್ ತರದ್ದೇ ವೆಪನ್ ಬೇಕಲ್ವಾ ಅಷ್ಟೇ. ಶಿವಣ್ಣ ವೆರಿ ಸೀರಿಯಸ್ ನೋಟ್, ಪ್ರತಿ ಚಿತ್ರ ಕೂಡ ಅಂದ್ರೆ ಪ್ರತಿ ಕೆಲಸ ಫಾರ್ ದಟ್ ಮ್ಯಾಟರ್ ನಮ್ಗೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಈ ಚಿತ್ರದ ಟ್ರೇಲರ್ ನಲ್ಲೇ ಹೇಳಿರೋ ಹಾಗೆ ಡೇಟ್ ಆಫ್ ಬರ್ತ್ ಹಾಗೆ ಡೇಟ್ ಆಫ್ ಡೆತ್ ನಡುವೆ ಇರುವ ಡ್ಯಾಶ್ ಅದೇ ಜೀವನದ ಅನುಭವ ಅಂತ. ಈ ಚಿತ್ರ ಎಸ್ಪೆಷಲಿ ನಿಮಗೆ ಆ ಡ್ಯಾಶ್ ನಲ್ಲಿ ಏನೆಲ್ಲ ಫಿಲ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತು ಅಂತ. ಪ್ರೀತಿ, ಲವ್, ಎವ್ರಿಥಿಂಗ್ ವಿ ಶುಡ್ ಲವ್. ಮಧ್ಯ ಬರೋದ್ರೆ ಏನ್ ನಾವು ಕಳಿತೀವಿ, ವೆದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್, ಎಲ್ಲಾದ್ನೂ ಪ್ರೀತಿಸಬೇಕು. ಪ್ರೀತಿಸೋ ಜೊತೆಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾವುದನ್ನು ಅಷ್ಟು ಸಲಿಸಿ ತಗೋಬಾರ್ದು. ಯಾವುದೇ ಇದಾಗ್ಲಿ ಯು ಶುಡ್ ನಾಟ್ ಟೇಕ್ ಇಟ್ ವೆರಿ. ಕಿವೇದನ್ನು ಕಲ್ತ್ಕೊಂಡ್ಬಿಟ್ರೆ ಇನ್ನೊಂದಲ್ಲ ನಿಜ ಬರ್ತದೆ. ಬಿಟ್ಬಿಡಿ, ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಆಗಿರ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಕಳಕಳಿಯ ಮನವಿ. ಸರ್ ನಾನಲ್ಲ, ಅದೇ ಬರ್ತ್ ಅಂಡ್ ಡೆತ್ ಮಧ್ಯದಲ್ಲಿ ಏನೇ ಮಾಡಿದ್ರು ಪಾಸಿಟಿವ್ ವಿ ಹ್ಯಾವ್ ಟು ಲೈಕ್ ಇಟ್. ಓಕೆ, ಬಟ್ ಕೇರ್ಫುಲ್ ಆಗಿರ್ಬೇಕು. ಏನೇ ಮಾಡಿದ್ರು ಪ್ರೀತಿ ಆದ್ಮೇಲೆ ಕೇರ್ಫುಲ್ ಯಾಕೆ ಹಂಗಲ್ಲ, ಎಡಬಾರ್ದು. ಎಲ್ಲದನ್ನು ಈಸಿ ತಗೋಬಾರ್ದು. ಇತ್ತ ಹೋಗ್ಲಿ ಬಿಡು ಅಂತ ತಗೋಬಾರ್ದು. ಹೋಗ್ಲಿ ಬಿಡು ಅಂತ ಹೋದಾಗ ಏನೇನೋ ಆಗುತ್ತೆ. ಟೇಕ್ ಆನ್ ಫಾರ್ ಗ್ರಾಂಟೆಡ್ ಅನ್ನೋದು. ಎಸ್, ಯು ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಗುರು, ಗೊತ್ತಾಗ್ತಾ ಇಲ್ಲ. ಗೊತ್ತು, ನಿಮ್ಗೆ ಗೊತ್ತು. ಅಲ್ಲಿವರೆಗೂ ಈಗ ನಿಮಗೆ ಹಿಡ್ಕೊಂಡಿದ್ದಾರೆ. ಇಲ್ಲಪ್ಪ, ಇಲ್ಲ ಅಲ್ಲಿ ಗೊತ್ತು. ಏನ್ ಹೇಳ್ತೀನಿ ಇವಾಗ, ನಥಿಂಗ್ ಶುಡ್ ಬಿ ಟೇಕನ್ ಆಸ್ ಗ್ರಾಂಟೆಡ್. ಅದು ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಾಯ್ತು. ಕರೆಕ್ಟಾ? ಹಿ ಅಂಡರ್ಸ್ಟುಡ್ ಅಂಡ್ ಇವನ್ ಯು ಅಂಡರ್ಸ್ಟುಡ್. ಇಲ್ಲ ಗುರು, ಆ ಪ್ರೀತಿ ಚೆನ್ನಾಗಿದೆ. ಆಮೇಲೆ ಗ್ರಾಂಟೆಡ್ ತಗೊಂಡಿದ್ದಕ್ಕೆ ನೀವು ಬರ್ತೀರಾ. ಮತ್ತೆ ರಿವೀಲ್ ಆಗ್ತಾ ಇದೆ, ಸ್ಪಾಯ್ಲರ್ ಅಲರ್ಟ್. ಹಂಗೆ ಮತ್ತೆ ಕರೆಕ್ಟ್ ಅಲ್ವಾ, ಅಲ್ಲಿಗೆ ಟರ್ನ್ ಮಾಡ್ತಾ ಇದೀನಿ ನಾನು. ಓ, ತರ್ತಾ ಇದೀನಿ. ಅದು ಕಥೆನ್ ಇದ್ರೊಳಗೆ ತರ್ತಾ ಇದ್ರೆ ನಾನು ಇನ್ನೊಂದು ಲೈನ್ ಬರ್ತಲ್ಲ, ಅದೇ ನಾನು. ನನಗೆ ಡ್ಯಾಶ್ ಒಳಗಡೆ ಫಿಲಾಸಫಿ ಜೊತೆ ಕತೆ. ಇಲ್ಲೂ ಕೂಡ ಸಬ್ ಟೈಟಲ್ ಹಾಕ್ಬೇಕಾಗಿತ್ತು, ಬುದ್ಧಿವಂತರಿಗೆ ಮಾತ್ರ ಅಂತ. ಬಹುಶಃ ಹಂಗೆ ಆಗ್ತಾ ಇದೆ. ಅಲ್ಲ, ನಾನು ಅವ್ರ ತರ ಇನ್ಫ್ಲೂಯೆನ್ಸ್ ಆಗಿ ಇವರು ಅದನ್ನ ಡೀಟೇಲ್ ಹೋಗ್ತಾ ಇದ್ದಾರೆ. ಎವ್ರಿಥಿಂಗ್ ಇದು ಬುದ್ಧಿವಂತರಿಗೆ ಅಂತ ಒಂದು ಟ್ಯಾಗ್ ಲೈನ್ ಬೇಡ. ಇದು ಸಿನಿಮಾ ಬಂದು ನೋಡಿದಾಗ ಆಟೋಮ್ಯಾಟಿಕ್ ಆಗಿ ಬ್ಯೂಟಿಫುಲ್ ಸಲೀಸಾಗಿ ಅರ್ಥ ಆಗುತ್ತೆ. ಇವಾಗ ಮಾತಾಡೋ ರೀತಿ ಏನಂದ್ರೆ ಒಂದು ಪಾಯಿಂಟ್ ಬಿಡಬಾರ್ದು ಅನ್ನೋ ರೀತಿಲಿ. ವಿ ಶುಡ್ ನಾಟ್ ಲಿವ್ ಎನಿ ಸಸ್ಪೆನ್ಸ್. ಬಿಕಾಸ್ ಇವತ್ತು ಟ್ರೈಲರ್ ನೋಡ್ಬಿಟ್ಟು ಅವರವರೇ ಮಾಡಿದಾಗ ಅದು ಅವ್ರು ಖುಷಿ ಮಾಡ್ಕೊಳ್ಳಿ. ಬಟ್ ಸಿನಿಮಾ ಬಂದು ಲೆಟ್ ದಮ್ ಎಂಜಾಯ್ ದ ವರ್ಲ್ಡ್ ಆಫ್ 45 ಇದೆಯಲ್ಲ, ಬಂದು ನೋಡಿದಾಗ ಏನಾಯ್ತು ಅಂದ್ರೆ ಅದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೊಡುತ್ತೆ. ಕರೆಕ್ಟ್ ಅಲ್ಲ? ಸರ್ಪ್ರೈಸ್ ಎಲಿಮೆಂಟ್ ಕೊಡುತ್ತೆ. ಅದಕ್ಕೆ ಏನೋ ಹೇಳ್ಬಿಡಕ್ಕೆ. ಬಟ್ ಶಿವಣ್ಣ ಇಬ್ರಿಬ್ರು ಉಪೇಂದ್ರ ಲೈಕ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವರಲ್ಲೂ ಉಪೇಂದ್ರ ತರ ಥಾಟ್ಸ್ ಉಪೇಂದ್ರ ಸರ್ ರಿಯಲ್ ಆಗಿ ಇವರಿಬ್ರು ಮಧ್ಯೆ ನೀವೇನ್ ಮಾಡ್ತಿದ್ದೀರಾ ಅಂತ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಇದು ಅಭ್ಯಾಸ ಆಗ್ತಾ ಇದೆ ರಾಜ್ಬಿ ಶೆಟ್ಟಿನ. ಬಟ್ ಅಲ್ಲ ಅದು ಹೇಳಿಲ್ಲ ಅವರು ಯಾರು ನೋಡಿಯೋದು ಅನ್ನೋದು ಇಂಪಾರ್ಟೆಂಟ್. ಹೌದು, ಆ ಬೋರ್ಡ್ ಅಲ್ಲಿ ಯಾರು ನೋಡಿಯಕ್ ನಮ್ ತರದವ್ರನ್ನೇ ಹೊಡಿಬೇಕಾದ್ರೆ ನಮ್ ತರದ್ದೇ ವೆಪನ್ ಬೇಕಲ್ವಾ ಅಷ್ಟೇ. ಶಿವಣ್ಣ ವೆರಿ ಸೀರಿಯಸ್ ನೋಟ್, ಪ್ರತಿ ಚಿತ್ರ ಕೂಡ ಅಂದ್ರೆ ಪ್ರತಿ ಕೆಲಸ ಫಾರ್ ದಟ್ ಮ್ಯಾಟರ್ ನಮ್ಗೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಈ ಚಿತ್ರದ ಟ್ರೇಲರ್ ನಲ್ಲೇ ಹೇಳಿರೋ ಹಾಗೆ ಡೇಟ್ ಆಫ್ ಬರ್ತ್ ಹಾಗೆ ಡೇಟ್ ಆಫ್ ಡೆತ್ ನಡುವೆ ಇರುವ ಡ್ಯಾಶ್ ಅದೇ ಜೀವನದ ಅನುಭವ ಅಂತ. ಈ ಚಿತ್ರ ಎಸ್ಪೆಷಲಿ ನಿಮಗೆ ಆ ಡ್ಯಾಶ್ ನಲ್ಲಿ ಏನೆಲ್ಲ ಫಿಲ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತು ಅಂತ. ಪ್ರೀತಿ, ಲವ್, ಎವ್ರಿಥಿಂಗ್ ವಿ ಶುಡ್ ಲವ್. ಮಧ್ಯ ಬರೋದ್ರೆ ಏನ್ ನಾವು ಕಳಿತೀವಿ, ವೆದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್, ಎಲ್ಲಾದ್ನೂ ಪ್ರೀತಿಸಬೇಕು. ಪ್ರೀತಿಸೋ ಜೊತೆಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾವುದನ್ನು ಅಷ್ಟು ಸಲಿಸಿ ತಗೋಬಾರ್ದು. ಯಾವುದೇ ಇದಾಗ್ಲಿ ಯು ಶುಡ್ ನಾಟ್ ಟೇಕ್ ಇಟ್ ವೆರಿ. ಕಿವೇದನ್ನು ಕಲ್ತ್ಕೊಂಡ್ಬಿಟ್ರೆ ಇನ್ನೊಂದಲ್ಲ ನಿಜ ಬರ್ತದೆ. ಬಿಟ್ಬಿಡಿ, ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಆಗಿರ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಕಳಕಳಿಯ ಮನವಿ. ಸರ್ ನಾನಲ್ಲ, ಅದೇ ಬರ್ತ್ ಅಂಡ್ ಡೆತ್ ಮಧ್ಯದಲ್ಲಿ ಏನೇ ಮಾಡಿದ್ರು ಪಾಸಿಟಿವ್ ವಿ ಹ್ಯಾವ್ ಟು ಲೈಕ್ ಇಟ್. ಓಕೆ, ಬಟ್ ಕೇರ್ಫುಲ್ ಆಗಿರ್ಬೇಕು. ಏನೇ ಮಾಡಿದ್ರು ಪ್ರೀತಿ ಆದ್ಮೇಲೆ ಕೇರ್ಫುಲ್ ಯಾಕೆ ಹಂಗಲ್ಲ, ಎಡಬಾರ್ದು. ಎಲ್ಲದನ್ನು ಈಸಿ ತಗೋಬಾರ್ದು. ಇತ್ತ ಹೋಗ್ಲಿ ಬಿಡು ಅಂತ ತಗೋಬಾರ್ದು. ಹೋಗ್ಲಿ ಬಿಡು ಅಂತ ಹೋದಾಗ ಏನೇನೋ ಆಗುತ್ತೆ. ಟೇಕ್ ಆನ್ ಫಾರ್ ಗ್ರಾಂಟೆಡ್ ಅನ್ನೋದು. ಎಸ್, ಯು ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್.
ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಗುರು, ಗೊತ್ತಾಗ್ತಾ ಇಲ್ಲ. ಗೊತ್ತು ನಿಮ್ಗೆ ಗೊತ್ತು. ಅಯ್ಯೋ ಅಲ್ಲಿವರೆಗೂ ಈಗ ನಿಮಗೆ ಹಿಡ್ಕೊಂಡಿದ್ದಾರೆ. ಇಲ್ಲಪ್ಪ, ಇಲ್ಲ ಅಲ್ಲಿ ಗೊತ್ತು. ಏನ್ ಹೇಳ್ತೀನಿ ಇವಾಗ, ನಥಿಂಗ್ ಶುಡ್ ಬಿ ಟೇಕನ್ ಆಸ್ ಗ್ರಾಂಟೆಡ್. ಅದು ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಾಯ್ತು, ಕರೆಕ್ಟಾ? ಈ ಅಂಡರ್ಸ್ಟುಡ್ ಅಂಡ್ ಇವನ್ ಯು ಅಂಡರ್ಸ್ಟುಡ್. ಇಲ್ಲ ಗುರು, ಆ ಪ್ರೀತಿ ಚೆನ್ನಾಗಿದೆ. ಆಮೇಲೆ ಗ್ರಾಂಟೆಡ್ ತಗೊಂಡಿದ್ದಕ್ಕೆ ನೀವು ಬರ್ತೀರಾ. ಕತೆ ರಿವೀಲ್ ಆಗ್ತಾ ಇದೆ, ಸ್ಪಾಯ್ಲರ್ ಅಲರ್ಟ್. ಹಂಗೆ ಮತ್ತೆ ಕರೆಕ್ಟ್ ಅಲ್ವಾ, ಅಲ್ಲಿಗೆ ಟರ್ನ್ ಮಾಡ್ತಾ ಇದ್ದೀನಿ ನಾನು. ಓ, ಟ್ರಯಾಂಗಲ್ ತರ್ತಾ ಇದ್ದೀನಿ. ಅದು ಕಥೆನ್ ಇದ್ರೊಳಗೆ ತರ್ತಾ ಇದ್ರ. ನಾನು ಬಂದಾಗ ಇನ್ನೊಂದು ಲೈನ್ ಬರ್ತಲ್ಲ, ಅದೇ ನಾನು. ನನಗೆ ಡ್ಯಾಶ್ ಒಳಗಡೆ ಫಿಲಾಸಫಿ ಜೊತೆ ಕತೆ. ಇಲ್ಲೂ ಕೂಡ ಸಬ್ ಟೈಟಲ್ ಹಾಕ್ಬೇಕಾಗಿತ್ತು, ಬುದ್ಧಿವಂತರಿಗೆ ಮಾತ್ರ ಅಂತ. ಬಹುಶಃ ಹಂಗೆ ಆಗ್ತಾ ಇದೆ ಇದು. ಅಲ್ಲ, ನಾನು ಅವ್ರ ತರ ಇನ್ಫ್ಲೂಯೆನ್ಸ್ ಆಗಿ ಇವ್ರು ಅದನ್ನ ಡೀಟೇಲ್ ಹೋಗ್ತಾ ಇದ್ದಾರೆ. ಎವ್ರಿಥಿಂಗ್ ಇದು ಬುದ್ಧಿವಂತರಿಗೆ ಅಂತ ಒಂದು ಟ್ಯಾಗ್ ಲೈನ್ ಬೇಡ. ಇದು ಸಿನಿಮಾ ಬಂದು ನೋಡಿದಾಗ ಆಟೋಮ್ಯಾಟಿಕ್ ಆಗಿ ಬ್ಯೂಟಿಫುಲ್ ಸಲೀಸಾಗಿ ಅರ್ಥ ಆಗುತ್ತೆ. ಇವಾಗ ಮಾತಾಡೋ ರೀತಿ ಏನಂದ್ರೆ ಒಂದು ಪಾಯಿಂಟ್ ಬಿಡಬಾರ್ದು ಅನ್ನೋ ರೀತಿ. ವಿ ಶುಡ್ ನಾಟ್ ಲಿವ್ ಎನಿ ಸಸ್ಪೆನ್ಸ್. ಬಿಕಾಸ್ ಇವತ್ತು ಟ್ರೈಲರ್ ನೋಡ್ಬಿಟ್ಟು ಅವ್ರವರೇ ಮಾಡಿದಾಗ ಅದು ಅವ್ರ ಖುಷಿ ಮಾಡ್ಕೊಳ್ಳಿ. ಬಟ್ ಸಿನಿಮಾ ಬಂದು ಲೆಟ್ ದಮ್ ಎಂಜಾಯ್ ದ ವರ್ಲ್ಡ್ ಆಫ್ 45 ಇದೆಯಲ್ಲ, ಬಂದು ನೋಡಿದಾಗ ಏನಾಯ್ತಂದ್ರೆ ಅದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೊಡುತ್ತೆ. ಕರೆಕ್ಟ್ ಅಲ್ಲ? ಸರ್ಪ್ರೈಸ್ ಎಲಿಮೆಂಟ್ ಕೊಡುತ್ತೆ. ಅದಕ್ಕೆ ಏನೋ ಹೇಳ್ಬಿಡಕ್ಕೆ. ಬಟ್ ಶಿವಣ್ಣ, ಇಬ್ರಿಬ್ರು ಉಪೇಂದ್ರ, ಲೈಕ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವರಲ್ಲೂ ಉಪೇಂದ್ರ ತರ ಥಾಟ್ಸ್. ಉಪೇಂದ್ರ ಸರ್ ರಿಯಲ್ ಆಗಿ ಇವರಿಬ್ರು ಮಧ್ಯೆ ನೀವೇನ್ ಮಾಡ್ತಿದ್ದೀರಾ ಅಂತ ಅಭ್ಯಾಸ ಆಗ್ಬಿಟ್ಟಿದೆ. ಉಪೇಂದ್ರ ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಇದು ಅಭ್ಯಾಸ ಆಗ್ತಾ ಇದೆ ರಾಜ್ಬಿ ಶೆಟ್ಟಿನ. ಬಟ್ ಅಲ್ಲ, ಅದು ಹೇಳಿಲ್ಲ ಅವರು, ಯಾರು ನೋಡಿಯೋದು ಅನ್ನೋದು ಇಂಪಾರ್ಟೆಂಟ್. ಹೌದು, ಬೋರ್ಡ್ ಅಲ್ಲಿ ಯಾರು ನೋಡಿಯಕ್ ನಮ್ ತರದವ್ರನ್ನೇ ಹೊಡಿಬೇಕಾದ್ರೆ ನಮ್ ತರದ್ದೇ ವೆಪನ್ ಬೇಕಲ್ವಾ, ಅಷ್ಟೇ. ಶಿವಣ್ಣ, ವೆರಿ ಸೀರಿಯಸ್ ನೋಟ್, ಪ್ರತಿ ಚಿತ್ರ ಕೂಡ ಅಂದ್ರೆ ಪ್ರತಿ ಕೆಲಸ ಫಾರ್ ದಟ್ ಮ್ಯಾಟರ್ ನಮ್ಗೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಈ ಚಿತ್ರದ ಟ್ರೇಲರ್ ನಲ್ಲೇ ಹೇಳಿರೋ ಹಾಗೆ ಡೇಟ್ ಆಫ್ ಬರ್ತ್ ಹಾಗೆ ಡೇಟ್ ಆಫ್ ಡೆತ್ ನಡುವೆ ಇರುವ ಡ್ಯಾಶ್ ಅದೇ ಜೀವನದ ಅನುಭವ ಅಂತ. ಈ ಚಿತ್ರ ಎಸ್ಪೆಷಲಿ ನಿಮಗೆ ಆ ಡ್ಯಾಶ್ ನಲ್ಲಿ ಏನೆಲ್ಲ ಫಿಲ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತು ಅಂತ? ಪ್ರೀತಿ, ಲವ್, ಎವ್ರಿಥಿಂಗ್ ವಿ ಶುಡ್ ಲವ್. ಮಧ್ಯ ಬರೋದ್ರೆ ಏನ್ ನಾವು ಕಳಿತೀವಿ, ವೆದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್, ಎಲ್ಲಾದ್ನೂ ಪ್ರೀತಿಸಬೇಕು. ಪ್ರೀತಿಸೋ ಜೊತೆಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾವ್ದನ್ನು ಅಷ್ಟು ಸಲೀಸ ತಗೋಬಾರ್ದು. ಯಾವುದೇ ಇದಾಗ್ಲಿ ಯು ಶುಡ್ ನಾಟ್ ಟೇಕ್ ಇಟ್ ವೆರಿ. ಕಿವೇಳನ್ನು ಕಲ್ತ್ಕೊಂಡ್ಬಿಟ್ರೆ ಇನ್ನೊಂದಲ್ಲ, ನಿಜ ಮಾಡ್ಕೊಂಡು ಬಿಟ್ಬಿಡಿ. ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಆಗಿರ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಕಳಕಳಿಯ ಮನವಿ. ಸರ್ ನಾನಲ್ಲ. ಅದೇ ಬರ್ತ್ ಅಂಡ್ ಡೆತ್ ಮಧ್ಯದಲ್ಲಿ ಏನೇ ಮಾಡಿದ್ರು ಪಾಸಿಟಿವ್ ವಿ ಹ್ಯಾವ್ ಟು ಲೈಕ್ ಇಟ್. ಓಕೆ, ಬಟ್ ಕೇರ್ಫುಲ್ ಆಗಿರ್ಬೇಕು. ಏನೇ ಮಾಡಿದ್ರು ಪ್ರೀತಿ ಆದ್ಮೇಲೆ ಕೇರ್ಫುಲ್ ಯಾಕೆ? ಹಂಗಲ್ಲ, ಎಡಬಾರ್ದು. ಎಲ್ಲದನ್ನು ಈಸಿ ತಗೋಬಾರ್ದು. ಇತ್ತ ಹೋಗ್ಲಿ ಬಿಡು ಅಂತ ತಗೋಬಾರ್ದು. ಹೋಗ್ಲಿ ಬಿಡು ಅಂತ ಹೋದಾಗ ಏನೇನೋ ಆಗುತ್ತೆ. ಟೇಕ್ ಆನ್ ಫಾರ್ ಗ್ರಾಂಟೆಡ್ ಅನ್ನೋದು. ಎಸ್, ಯು ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ ಗುರು, ಗೊತ್ತಾಗ್ತಾ ಇಲ್ಲ. ಗೊತ್ತು ನಿಮ್ಗೆ ಗೊತ್ತು. ಅಯ್ಯೋ ಅಲ್ಲಿವರೆಗೂ ಈಗ ನಿಮಗೆ ಹಿಡ್ಕೊಂಡಿದ್ದಾರೆ. ಇಲ್ಲಪ್ಪ, ಇಲ್ಲ ಅಲ್ಲಿ ಗೊತ್ತು. ಏನ್ ಹೇಳ್ತೀನಿ ಇವಾಗ, ನಥಿಂಗ್ ಶುಡ್ ಬಿ ಟೇಕನ್ ಆಸ್ ಗ್ರಾಂಟೆಡ್. ಅದು ಅವ್ರ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಾಯ್ತು, ಕರೆಕ್ಟಾ? ಈ ಅಂಡರ್ಸ್ಟುಡ್ ಅಂಡ್ ಇವನ್ ಯು ಅಂಡರ್ಸ್ಟುಡ್. ಇಲ್ಲ ಗುರು, ಆ ಪ್ರೀತಿ ಚೆನ್ನಾಗಿದೆ. ಆಮೇಲೆ ಗ್ರಾಂಟೆಡ್ ತಗೊಂಡಿದ್ದಕ್ಕೆ ನೀವು ಬರ್ತೀರಾ. ಕತೆ ರಿವೀಲ್ ಆಗ್ತಾ ಇದೆ, ಸ್ಪಾಯ್ಲರ್ ಅಲರ್ಟ್. ಹಂಗೆ ಮತ್ತೆ ಕರೆಕ್ಟ್ ಅಲ್ವಾ, ಅಲ್ಲಿಗೆ ಟರ್ನ್ ಮಾಡ್ತಾ ಇದ್ದೀನಿ ನಾನು. ಓ, ಟ್ರಯಾಂಗಲ್ ತರ್ತಾ ಇದ್ದೀನಿ. ಅದು ಕಥೆನ್ ಇದ್ರೊಳಗೆ ತರ್ತಾ ಇದ್ರ. ನಾನು ಬಂದಾಗ ಇನ್ನೊಂದು ಲೈನ್ ಬರ್ತಲ್ಲ, ಅದೇ ನಾನು. ನನಗೆ ಡ್ಯಾಶ್ ಒಳಗಡೆ ಫಿಲಾಸಫಿ ಜೊತೆ ಕತೆ. ಇಲ್ಲೂ ಕೂಡ ಸಬ್ ಟೈಟಲ್ ಹಾಕ್ಬೇಕಾಗಿತ್ತು, ಬುದ್ಧಿವಂತರಿಗೆ ಮಾತ್ರ ಅಂತ. ಬಹುಶಃ ಹಂಗೆ ಆಗ್ತಾ ಇದೆ ಇದು. ಅಲ್ಲ, ನಾನು ಅವ್ರ ತರ ಇನ್ಫ್ಲೂಯೆನ್ಸ್ ಆಗಿ ಇವ್ರು ಅದನ್ನ ಡೀಟೇಲ್ ಹೋಗ್ತಾ ಇದ್ದಾರೆ. ಎವ್ರಿಥಿಂಗ್ ಇದು ಬುದ್ಧಿವಂತರಿಗೆ ಅಂತ ಒಂದು ಟ್ಯಾಗ್ ಲೈನ್ ಬೇಡ. ಇದು ಸಿನಿಮಾ ಬಂದು ನೋಡಿದಾಗ ಆಟೋಮ್ಯಾಟಿಕ್ ಆಗಿ ಬ್ಯೂಟಿಫುಲ್ ಸಲೀಸಾಗಿ ಅರ್ಥ ಆಗುತ್ತೆ. ಇವಾಗ ಮಾತಾಡೋ ರೀತಿ ಏನಂದ್ರೆ ಒಂದು ಪಾಯಿಂಟ್ ಬಿಡಬಾರ್ದು ಅನ್ನೋ ರೀತಿ. ವಿ ಶುಡ್ ನಾಟ್ ಲಿವ್ ಎನಿ ಸಸ್ಪೆನ್ಸ್. ಬಿಕಾಸ್ ಇವತ್ತು ಟ್ರೈಲರ್ ನೋಡ್ಬಿಟ್ಟು ಅವ್ರವರೇ ಮಾಡಿದಾಗ ಅದು ಅವ್ರ ಖುಷಿ ಮಾಡ್ಕೊಳ್ಳಿ. ಬಟ್ ಸಿನಿಮಾ ಬಂದು ಲೆಟ್ ದಮ್ ಎಂಜಾಯ್ ದ ವರ್ಲ್ಡ್ ಆಫ್ 45 ಇದೆಯಲ್ಲ, ಬಂದು ನೋಡಿದಾಗ ಏನಾಯ್ತಂದ್ರೆ ಅದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಕೊಡುತ್ತೆ. ಕರೆಕ್ಟ್ ಅಲ್ಲ? ಸರ್ಪ್ರೈಸ್ ಎಲಿಮೆಂಟ್ ಕೊಡುತ್ತೆ. ಅದಕ್ಕೆ ಏನೋ ಹೇಳ್ಬಿಡಕ್ಕೆ